ಹಲೋ ಅಸ್ಲಾಂ ವಲೈಕುಮ್, ವೆಲ್ಕಮ್ ಬ್ಯಾಕ್ ಮೈ ಯೂಟ್ಯೂಬ್ ಚಾನಲ್. ನನ್ನ ಯೂಟ್ಯೂಬ್ ಚಾನಲಲ್ಲಿ ಸಬ್ಸ್ಕ್ರೈಬ್ ಮಾಡದೆ ವಿಡಿಯೋ ನೋಡ್ತಿದ್ರೆ ಸಬ್ಸ್ಕ್ರೈಬ್ ಮಾಡಲು ಮರೆಯದಿರಿ. ಅದೇ ರೀತಿ ಹತ್ತಿರ ಇರುವ ಬೆಲ್ ಐಕಾನ್ ಪ್ರೆಸ್ ಮಾಡಿ. ನಾನು ಹಾಕುವ ವೀಡಿಯೋಸ್ ಎಲ್ಲ ನಿಮಗೆ ನೋಟಿಫಿಕೇಷನ್ ಆಗಿ ತೋರಿಸ್ತದೆ. ಆಗ ನಿಮಗೆ ಬೇಗ ನನ್ನ ವಿಡಿಯೋ ನಿಮಗೆ ರೀಚ್ ಆಗ್ತದೆ. ಸೊ ಎಲ್ಲಿಗೆ ಬೆಳಿಗ್ಗೆ ಇದು ಪಯಣ ಅಂತ ನೋಡ್ತಿರ್ಬೋದು. ಎಲ್ಲಿಗೆ ಹೋಗ್ತಿದ್ದೇನೆ ಅಂತ ಹೇಳ್ತೇನೆ, ಬನ್ನಿ ನನ್ನ ವಿಡಿಯೋ ಮುಂದುವರಿಸುವ. ಇದು ಸುಮಾರು ಬೆಳಿಗ್ಗೆ ಒಂದು 7:50 8 ಗಂಟೆಯ ಹೊತ್ತಿನ ವಿಡಿಯೋ. ನಾನೀಗ ಸುರತ್ಕಲ್ಗೆ ಹೋಗ್ತಾ ಇದ್ದೇನೆ, ಬಸ್ ಸ್ಟ್ಯಾಂಡಿಗೆ. ಸೊ ಯಾಕೆ ಸುರತ್ಕಲ್ ಬಸ್ ಸ್ಟ್ಯಾಂಡಿಗೆ ಹೋಗೋದಂದರೆ, ನನಗೆ ಉಡುಪಿಗೆ ಹೋಗಲಿಕ್ಕಿದೆ. ಸೊ ಹಾಗಾಗಿ ನನ್ನ ಹಸ್ಬೆಂಡ್ ಜೊತೆ ನಾನು ಬೈಕಲ್ಲಿ ಈಗ ಸುರತ್ಕಲ್ಗೆ ಹೋಗ್ತಾ ಇದ್ದೇನೆ. ಸುರತ್ಕಲಲ್ಲಿ ಉಡುಪಿಗೆ ಹೋಗುವಂತ. ಇಲ್ಲದಿದ್ದರೆ ಹಸ್ಬೆಂಡೇ ಬಿಡ್ತಿದ್ರು. ಸೊ ಅವರಿಗೆ ಕೆಲಸ ಇದ್ದ ಕಾರಣ ನಾನೇ ಹೋಗ್ತಾ ಇದ್ದೇನೆ. ಇದು ಫುಲ್ ಟ್ಯಾಂಕರ್ ಅಲ್ಲಿ ರೋಡ್ ಸೈಡಲ್ಲಿ ಫುಲ್ಲು ಪಾರ್ಕಿಂಗ್ ಮಾಡಿ ಇಟ್ಟಿದ್ದಾರೆ. ಅಂದರೆ ಅಲ್ಲಿ ಒಂದು ಜಾಗ ಉಂಟು, ಅದಕ್ಕೆ ಸ್ಟೇ ಮಾಡಲಿಕ್ಕೆ ಏನೋ ಗೊತ್ತಿಲ್ಲ. ಸೊ ನೋಡುವಾಗ ಆಟಿಕೆ ಸಾಮಾನೆಲ್ಲ ಜೋಡಿಸಿಟ್ಟ ಹಾಗೆ ಕಾಣಿಸ್ತು. ಹಾಗೆ ನೀವು ಸಹ ನೋಡಿ ಅಂತ ಹೇಳಿ ವಿಡಿಯೋ ಮಾಡಿ ನಾನು ನಿಮಗೆ ಸಹ ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೇನೆ. ಹಾಗೂ ಹೀಗೂ ಬೆಳಿಗ್ಗೆ ಬರುವಾಗ ಸ್ವಲ್ಪ ಚಳಿ ಇತ್ತು. ಸೊ ಹಾಗೂ ಹೀಗೂ ಸುರತ್ಕಲ್ ಮುಟ್ಟಿದ್ವಿ. ನಾವು ಹತ್ರ ಆಗ್ತಿದ್ದೇವೆ. ಇದು ಸುರತ್ಕಲ್ಲಲ್ಲಿ ಎಲ್ಲೋ ಲೈಟಿಂಗ್ಸ್ ಎಲ್ಲ ಹಾಕಿದ್ದಾರೆ. ನನ್ನ ಮಗ ಹೇಳ್ತಾ ಇದ್ದೇನೆ ಲೈಟಿಂಗ್ ಎಲ್ಲ ಉಂಟು ಅಂತ. ಏನು ಫಂಕ್ಷನ್ ಏನು ಅಂತ ಗೊತ್ತಿಲ್ಲ. ಸೊ ಚೆಂದ ಮಾಡಿ ಲೈಟಿಂಗ್ಸ್ ಎಲ್ಲ ಹಾಕಿದ್ದಾರೆ. ರಾತ್ರಿ ಹೊತ್ತು ಚೆಂದ ಕಾಣ್ತಿತ್ತೇನೋ, ಇದರಲ್ಲಿ ನಿಮಗೆ ವಿಡಿಯೋದಲ್ಲಿ ಕಾಣ್ತದೆ ಇಲ್ಲೋ ಗೊತ್ತಿಲ್ಲ. ಅಷ್ಟು ಲೈಟ್ ಬೆಳಕಿನ ಹೊತ್ತಲ್ಲ, ಸೊ ಹಾಗಾಗಿ ಕಾಣೋದಿಲ್ವೇನೋ. ತುಂಬ ದೂರದವರೆಗೂ ಉಂಟು ಲೈಟಿಂಗ್ಸ್, ಏನು ಅಂತ ಗೊತ್ತಿಲ್ಲ. ರಾತ್ರಿ ಆಗಿದ್ದರೆ ಒಳ್ಳೆ ಲೈಟ್ ಗೊತ್ತಾಗ್ತಿತ್ತು, ಕಾಣ್ತಿತ್ತು. ಸೊ ಬಸ್ ಸ್ಟ್ಯಾಂಡ್ ಬಂತು ನಮಗೆ. ಇದು ಸುರತ್ಕಲ್ ಬಸ್ ಸ್ಟ್ಯಾಂಡು. ನಾವು ಸುರತ್ಕಲ್ ಬಸ್ ಸ್ಟ್ಯಾಂಡಲ್ಲಿ ನಿಂತು ಬಸ್ಸಿಗೆ ಇನ್ನೂ ಕಾಯಬೇಕು. ಬಸ್ ಎಷ್ಟೊತ್ತಿಗೆ ಬರ್ತದೆ ಗೊತ್ತಿಲ್ಲ. ಸುರತ್ಕಲಲ್ಲಿ ತುಂಬ ಬಸ್ ಇರ್ತದಲ್ಲ. ಸೊ ನಾವು ನಿಂತು ಒಂದು 5 ಮಿನಿಟ್ಸಲ್ಲಿ ಒಂದು 2 ಬಸ್ ಇತ್ತು. ಫುಲ್ ರಶ್ ಇತ್ತು ಹೇಳಿ ಬಿಟ್ವಿ. 3ನೇ ಬಸ್ಸಿಗೆ ನಾನು ಹತ್ತುವಾಗ ಅದು ಸಹ ಖಾಲಿ ಇತ್ತು ಹೇಳಿ ಹತ್ತಿದ್ದು. ನೋಡುವಾಗ ಅದು ಸಹ ರಶ್ ಇತ್ತು. ಫಸ್ಟಿಗೆ ಸ್ವಲ್ಪ ಹೊತ್ತು ನಿಂತ್ಕೊಂಡೆ ಪಯಣ. ಮತ್ತು ಒಂದು ಸೀಟು ಸಿಕ್ಕಿತ್ತು ಕೂತ್ಕೊಳ್ಳಿಕ್ಕೆ. ಸೊ ಹಾಗಾಗಿ ಫ್ರಂಟಲ್ಲಿ ದೂರಲ್ಲಿ ಡ್ರೈವರ್ ಪಕ್ಕದಲ್ಲಿ ಸಿಕ್ಕಿತ್ತು. ನನ್ನ ಮಗ ವ್ಲಾಗ್ ಮಾಡೋದಂತೆ, ಅವನೇ ಹೇಳ್ತಾನೆ ಅಂತ ಅವ ಹೇಳ್ತಾ ಇದ್ದಾನೆ. ನಾನು ಅದನ್ನು ಮ್ಯೂಟ್ ಮಾಡಿದ್ದೇನೆ. ಅವನಿಗೊಂದು ಖುಷಿ ಹೇಳುವಾಗ, ನಾನು ಸಹ ಹೇಳ್ತೇನೆ ವ್ಲಾಗ್ ಅಂತ ಹೇಳಿ. ಸೊ ಅದನ್ನು ನಾನು ರೆಕಾರ್ಡ್ ಮಾಡ್ತೇನೆ, ಬಟ್ ಈಗ ಬೇಕಾದದ್ದು ಮಾತ್ರ ನಾನಿಲ್ಲಿ ಆ್ಯಡ್ ಮಾಡ್ತೇನೆ. ಸೊ ಅವನು ಅಲ್ಲಿಂದ ಶುರು ಮಾಡಿದ್ದೀನಿ ಸೀಟಲ್ಲಿ ಕುತ್ಕೊಂಡು ಆಡಲಿಕ್ಕೆ. ಅವನಿಗೆ ಬೋರ್ ಆಗ್ತಿತ್ತಂತೆ. ಆ ಗೇಮ್ ಟ್ಯಾಬ್ಸ್ ನಾನು ತೊಗೊಂಡು ಬಂದಿದ್ದೆ, ಬೋರ್ ಆಗ್ತದಂತ ಹೇಳಿ. ಅವನು ಆಟ ಆಡ್ತಾ ಅಲ್ಲಿಂದ ಬಂದು ಇನ್ನೇನು ಮುಟ್ಟುವ ಹಾಗೆ ಕಾಣ್ತಾ ಉಂಟು. ಇನ್ನು ಸ್ವಲ್ಪ ಇರೋದು ದಾರಿ. ಹಾಗೆ ಇನ್ನು ಹತ್ತಿರ ಬರುವಾಗ ನಾನು ಟ್ಯಾಬೆಲ್ಲ ತೆಗೆದು ರೆಡಿ ಮಾಡಿ ಇಟ್ಟಿದ್ದೆ. ಇನ್ನು ನಂದು ತಮ್ಮ ಬಂದು ನನಗೆ ಪಿಕಪ್ ಮಾಡಲಿಕ್ಕೆ. ನಾನು ಹಾಗೆ ಕಟ್ಪಾಡಿ ಹತ್ತಿರ ಆಗುವಾಗ ಫೋನ್ ಮಾಡಿ ಹೇಳಿದೆ, ನಾನು ಕಟ್ಪಾಡಿ ಕ್ರಾಸ್ ಆದೆ ಅಂತ ಹೇಳಿ. ಮತ್ತು ಉದ್ಯಾವರದಿಂದ ಸ್ವಲ್ಪವೇ ಇರುವುದಲ್ಲ ಉಡುಪಿಗೆ ರೀಚ್ ಆಗಲಿಕ್ಕೆ. ಸೊ ಇದು ಉಡುಪಿಗೆ ರೀಚ್ ಆಯಿತು. ನಾನು ಈ ದ್ವಾರದಿಂದ ಸ್ವಲ್ಪ ಮುಂದೆ ಸ್ಟಾಪಲ್ಲಿ ಹೇಳ್ಕೊಂಡೆ. ಆನಂತರ ನಂದು ಬ್ರದರ್ ಬಂದು ನನಗೆ ಕರ್ಕೊಂಡು ಹೋದ. ತಮ್ಮ ಬಂದಿದ್ದೆ. ಇವನಿಗೆ ಖುಷಿ, ನಂದು ತಮ್ಮ ಬರೋದಂದರೆ ನನ್ನ ಮಗನಿಗೆ ಭಾರಿ ಖುಷಿ. ನನ್ನ ಮಗ ಒಂದೇ ಕೇಳೋದು, ಮಾಮ ಎಲ್ಲಿ ಅಂತ. ಸೊ ಹಾಗೆ ಮಾಮ ಬಂದು ಸಹ ಕಾರಲ್ಲಿ ನಮಗೆ ಪಿಕಪ್ ಮಾಡಿಕೊಂಡು ಮನೆಗೆ ಕರ್ಕೊಂಡು ಹೋದ. ಹಾಗೆ ಮನೆಯಲ್ಲಿ ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿ, ನಾನು ಮನೆಯಿಂದಲೇ ನಾಷ್ಟ ಎಲ್ಲ ಮಾಡಿ ಬಂದಿದ್ದೆ. ತಾಯಿ ಮನೆಯವರೆಲ್ಲ ನಾಷ್ಟ ಮಾಡಿ ನಮಗೆ ಏನು ಕೆಲಸ ಇತ್ತು ಅದಕ್ಕಂತ ಹೇಳಿ ನಾವೀಗ ಉಡುಪಿ ಕಡೆ ಹೊರಟಿದ್ದೇವೆ. ಸೊ ಅಲ್ಲಿ ಹೋಗಿ ನೋಡಬೇಕು ಏನಾಗ್ತಿದೆ ಅಂತ. ನಮಗೆ ಒಂದು ರೇಷನ್ ಕಾರ್ಡಿದ್ದೊಂದು ಹೆಸರಿಲ್ಲ ಅಂತ ಹೇಳಿದರು, ಎಲ್ಲ ಹೋಗಿದೆ ಅಂತ. ಸೊ ಅದನ್ನು ಅಪ್ಡೇಟ್ ಮಾಡಬೇಕಿತ್ತು. ಅದಕ್ಕೋಸ್ಕರ ನಾನು ಮಂಗಳೂರಿಂದ ಇಲ್ಲಿಗೆ ಬಂದದ್ದು. ಇಲ್ಲಿ ಬಂದು ನೋಡುವಾಗ ನಾನು ಬಂದ ಕೆಲಸ ವ್ಯರ್ಥ, ಸುಮ್ಮನೆ ಬಂದಾಗ ಆಯಿತು. ಇಲ್ಲಿ ಆಲ್ರೆಡಿ ಉಂಟು, ಎಲ್ಲ ಆಗಿಯೇ ಉಂಟು. KYC ಆಗಿದೆ, ಎಲ್ಲ ಆಗಿದೆ ಹೇಳಿದ್ರು ಅವರು. ಯಾರ್ದು ಹೆಸರು ಹೋಗಲಿಲ್ಲ, ಎಲ್ಲರ ಹೆಸರು ಉಂಟು ಅಂತ. ಸೊ ಅಪ್ಡೇಟ್ ಮಾಡುವ ಅಂತ ಹೇಳಿ ಅಪ್ಡೇಟ್ ಮಾಡಲಿಕ್ಕೆ ರೆಡಿ ಮಾಡಿ ಅಪ್ಡೇಟ್ ಒಂದು ಆಯಿತು. ಮತ್ತು ಮನೆಗೆ ಬಂದು ಒಳ್ಳೆ ಬೂತಾಯಿ ಫ್ರೈಯು ಮತ್ತು ಬಂಗಡೆದು ಹೀಗೆ ಪುಳಿ ಮುಂಚಿ ಮಾಡಿ ಒಂದು ಒಳ್ಳೆ ಊಟ ಆಯಿತು. ಇವತ್ತಿನ ವ್ಲಾಗ್ ಇಲ್ಲಿಗೆ ಮುಗಿಸ್ತಾ ಇದ್ದೇನೆ. ನನ್ನ ವ್ಲಾಗ್ ನಿಮಗೆ ಇಷ್ಟ ಆದರೆ ಲೈಕ್, ಶೇರ್, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಲು ಮರೆಯದಿರಿ.